ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದು ಅರೌಂಡ್ ಬೆಳಗ್ಗೆ 9 o'clock. ಸೊ ಬೆಳಗ್ಗೆ ಎದ್ದಿದ ತಕ್ಷಣ 1 ಲೀಟರ್ ನೀರು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಕುಡಿಯೋಕ್ಕಾಗಲಿಲ್ಲ, ಒಂದು ½ ಲೀಟರ್ ಕುಡಿದೆ ಅಷ್ಟೇ. ಸೊ ಬೆಳಗ್ಗೆ ನೀರು ಕುಡಿದು ನನಗೆ ಅಭ್ಯಾಸ ಇಲ್ಲ, ಅಂದರೆ ಟೀ ಕಾಫಿ ಕುಡ್ಕೊಂಡು ಇವಾಗ ನೀರು ಸ್ಟಾರ್ಟ್ ಮಾಡಬೇಕು ಅಂದರೆ ಕಷ್ಟ ಆಯಿತು. ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಎಲ್ಲ ಇಕ್ಕೊಂಡು ಟೈಮರೆಲ್ಲ ಇಕ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಅಟ್ ಲಾಸ್ಟ್ ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡೆ. ಸೊ ಟೀಗೆ ಲೆಮನ್ ಟೀ ಬರುತ್ತಲ್ವ, ಗ್ರೀನ್ ಟೀ, ಅದನ್ನು ಆ್ಯಡ್ ಮಾಡಿದೆ. ಬಟ್ ಅದು ಕಲರ್ ಬಂದಿಲ್ಲ ಅಂದ್ಬಿಟ್ಟು ರೆಗ್ಯುಲರ್ ಟೀ ಆ್ಯಡ್ ಮಾಡಿದೆ. ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಹಾಗೆ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಿದ್ದೆ. ಅದರ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದಿಲ್ಲ, ಬಟ್ ನಾನು ಪನ್ನೀರ್ ರೋಲ್ ಮಾಡ್ಕೊಂಡು ತಿಂದೆ. ನಾನು ಒಬ್ಬಳೇ ಇದ್ದಿದ್ದೆ ಅವತ್ತು ಅಂದ್ಬಿಟ್ಟು. ಆ್ಯಕ್ಚುಲಿ ಅವತ್ತಿನ ದಿನ ಏನು ಮಾಡೋಕ್ಕೂ ನನಗೆ ಮೂಡಿದ್ದಿಲ್ಲ. ಈವನ್ ಶೂಟ್ ಮಾಡೋಕ್ಕೂ ಅಂದರೆ ಮೂಡೇ ಇದ್ದಿಲ್ಲ. ಫುಲ್ ನೆಗೆಟಿವ್ ಎನರ್ಜಿ ಇತ್ತು. ಸರಿ ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ನಾನು ಟಿ ವಿ ಆನ್ ಮಾಡಿದಾಗ ಮಹಾಭಾರತ ಬರ್ತಿತ್ತು. ಅಂದರೆ ಇದು ನಾನು ದಿನ ನೋಡಲ್ಲ, ಬಟ್ ಆ ಸಜೆಷನ್ನು ನಾನು ಇರುವ ಸಿಚುವೇಶನ್ನು ಎರಡೂ ಮ್ಯಾಚ್ ಆಗ್ತಾಯಿತ್ತು. ಅದನ್ನು ಕ್ಲಿಪ್ ಮಾಡಬೇಕಾದ್ರೆ ಅನಿಸ್ತು ಲೇಟ್ ಆಗ್ತಿದೆ, ಸರಿ ಲಂಚ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಗೀ ರೈಸು ಕುರ್ಮಾ ಮಾಡೋಕ್ಕೆ ರೆಡಿ ಮಾಡ್ತಿದ್ದೆ. ಅಂದರೆ ಗೀ ರೈಸ್ಗೆ ಇದಕ್ಕೆ ನಾನು ಎಕ್ಸ್ಟ್ರಾ ಏನಂದರೆ ಗಸಗಸೆ ಹಾಲು, ಕೊಬ್ಬರಿ ಹಾಲು ಮತ್ತು ನಾರ್ಮಲ್ ಮಿಲ್ಕ್ 3 ಆ್ಯಡ್ ಮಾಡಿಬಿಟ್ಟು ಗೀ ರೈಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ರೈಸ್ ಚೆನ್ನಾಗಿ ಬಂದಿತ್ತು. ಇಲ್ಲಿ ಕುರ್ಮಾಗೆ ಮಸಾಲೆ ಎಲ್ಲ ರುಬ್ಬಿದ್ದೆ, ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿಟ್ಟಿದ್ದೆ. ಸೊ ಇದೆರಡು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ 2 o'clock 3 o'clock ಆಯಿತು. ಅಷ್ಟೊತ್ತಿಗೆ ನಮ್ಮಪ್ಪ ಅಂಗಡಿಯಿಂದ ಬಂದಿದ್ದರು. ಸೊ ಆಮೇಲೆ ಗೊತ್ತಾಯ್ತು, ನಮ್ಗೆ ಇಷ್ಟ ಇಲ್ಲ ಅಂದರೂ ಬೇರೆಯವ್ರಿಗೆ ಇಷ್ಟ ಅಂತಾದರೂ ನಾವು ಎದ್ದು ಅಡುಗೆ ಮಾಡ್ತೀರಿ, ಕೆಲಸ ಮಾಡ್ತೀರಿ ಅಂತ. ಅಷ್ಟೊತ್ತಿಗೆ ಫುಲ್ ಇಷ್ಟು ಗಲೀಜು ಮಾಡಿಬಿಟ್ಟಿದ್ದೆ. ಸೊ ಅಡುಗೆ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಂದರೆ ಕ್ಲೀನ್ ಮಾಡೋದು. ಇದಾಗಿದ ತಕ್ಷಣ ನಮ್ಮಪ್ಪಗೆ ಫಸ್ಟ್ ಕೊಟ್ಟು ನೋಡಿದೆ, ಟೇಸ್ಟ್ ನೋಡು ಅಂತ. ಅದಾದಮೇಲೆ ನಾನು ತಿನ್ನೋಣ ಅಂತ. ಸೊ ನನಗೆ ನಾನು ಮಾಡಿದ ಅಡುಗೆ ಟೇಸ್ಟ್ ನೋಡಬೇಕು, ತಿನ್ನಬೇಕು ಅಂದರೆ ಅಷ್ಟಕ್ಕಷ್ಟೇ. ಲೈಕ್ ನಮ್ಮಪ್ಪ ಇಲ್ಲ ನನ್ನ ತಮ್ಮ ಯಾರಾದರೂ ಟೇಸ್ಟ್ ನೋಡಿದ್ರೇ ಅಪ್ರೂವ್ ಆಗುತ್ತೆ. ಅದು ಬಿಟ್ಟು ಒಂದು 3 ಗಂಟೆಗೆ ಹಂಗೆ ಜಿಮ್ಗೆ ಹೋಗೋಣ ಅಂತ ಫ್ರೀಯಾಗಿರುತ್ತೆ, ಯಾರೂ ಇರೋಲ್ಲ ಅಂದ್ಬಿಟ್ಟು. ಸೊ ನಾನು ಅವತ್ತು 80 to 85 ಕ್ಯಾಲರೀಸ್ ಬರ್ನ್ ಮಾಡಿದ್ದೆ. ಸೊ ಆಚೆ ಬಂದು ಗಾಡಿ ಎತ್ಕೊಂಡು ಮನೆಗೆ ಬಂದೆ. ಸೊ ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.